ನಮಸ್ತೆ, ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೇ ತಿಂಗಳಲ್ಲಿ ನಮ್ಮ ಮನೆಯ ಗಾರ್ಡನ್ ಹೇಗಿದೆ ಅಂತ ನೋಡೋಣ. ಗಾರ್ಡನ್ ತುಂಬ ಚೆನ್ನಾಗಿರಲಿಕ್ಕೆ ಯಾವ್ಯಾವ ಗಿಡಗಳನ್ನು ನಾವು ಬೆಳೆಸ್ಬೋದು ಅಂದರೆ ಕೆಲವೊಂದು ನನಗೆ ತಿಳಿದಷ್ಟು ಮಟ್ಟಿಗೆ ಕೆಲವು ಟಿಪ್ಸನ್ನು ಹೇಳ್ತೀನಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪುತ್ತೆ. ಇವೆಲ್ಲ ನಿತ್ಯ ಪುಷ್ಪ. ಈಗ ಇದನ್ನು ನಾವು 5ರಿಂದ 6 ಇಂಚ್ ಕಟಿಂಗನ್ನು ಈಗ ನಾವು ಗ್ರೋ ಮಾಡಬೇಕು. ಮತ್ತೆ ಗಿಡ ಮಾಡ್ಕೊಳ್ಳಿಲ್ಲ ಅಂದರೆ ಮಳೆಗಾಲದಲ್ಲಿ ಇದು ಸತ್ತೋಗುತ್ತೆ. ಇದು ಜಿರೇನಿಯಮ್ಮು. ಇದನ್ನು ಸಹ ಒಂದೊಂದು ಕಟಿಂಗನ್ನು ನೆಡಬೇಕು. ಇದು ಪಿಟೋನಿಯಾ. ಇದು ಜಿರೇನಿಯಮ್ಮು. ಇದು ಕಲರ್ ಪ್ಲಾಂಟು. ತುಂಬ ಈಸಿಯಾಗಿ ಬೆಳೆಸ್ಬೋದು ಮತ್ತು ಗಾರ್ಡನ್ನಲ್ಲಿ ಬ್ರೈಟಾಗಿ ಕಾಣುತ್ತೆ. ಹೂವಿನ ಗಿಡದ ಜೊತೆಗೆ ಇಂಥ ಕಲರ್ಸ್ ಪ್ಲಾಂಟ್ ಇದ್ದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಸ್ಟಾರ್ ಫ್ಲವರು, ಪೆಂಟಾಸು. ಇದು ಪಿಟೋನಿಯಾ. ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ, ಆದರೆ ಮಳೆಗಾಲದಲ್ಲಿ ಇಟ್ಕೊಳ್ಳೋದು ಕಷ್ಟ. ಇದನ್ನು ಕಟಿಂಗನ್ನು ಈಗ ನೆಡಬೇಕು ನಾವು. ಇದು ಒಂದು ರೀತಿ ಚೆನ್ನಾಗಿ ಕಾಣುತ್ತೆ. ಇದರಲ್ಲೂ ಒಂದು 4 ಕಲರ್ ಇದೆ ನನ್ನ ಹತ್ರ. ಇದು ಅಷ್ಟೇ. ಈ ಗಿಡಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ. ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಇದು ನಿತ್ಯ ಪುಷ್ಪ. ಇವೆಲ್ಲ ಲೋಟಸ್ಸು. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಎಲ್ಲಿಂದ ಇದನ್ನು ತಗೊಂಡೆ, ಹೇಗೆ ಗ್ರೋ ಮಾಡಿದೆ, ಎಷ್ಟು ದಿನಕ್ಕೆ ಇದು ಹೂ ಬಿಡ್ತು, ಆಮೇಲೆ ತುಂಬ ಚೆನ್ನಾಗಾಗಲಿಕ್ಕೆ ನಾನು ಏನು ಮಾಡಿದೆ ಎಲ್ಲವನ್ನು ನನ್ನ ವಿಡಿಯೋದಲ್ಲಿ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಅದನ್ನು ನೋಡಿ. ಇದು ಜಿರೇನಿಯಮ್ಮು. ಮಳೆಗಾಲದಲ್ಲಿ ಸೇವಂತಿಗೆ ಗಿಡವನ್ನು ಯಾವ ರೀತಿ ಇಡ್ತೀವೋ ಅದೇ ಥರನೇ ಇಡಬೇಕು. ನನ್ನ ಹಿಂದಿನ ವಿಡಿಯೋದಲ್ಲಿ ಜಿರೇನಿಯಮ್ಮನ್ನು ಯಾವ ರೀತಿ ಬೆಳೆಸಬೇಕು, ಹೇಗೆ ಕೇರ್ ಮಾಡಬೇಕು ಎಲ್ಲವನ್ನೂ ಹಾಕಿದ್ದೆ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಇದು ದಾಸವಾಳ. ಇದು ಹೈಡ್ರಾಂಜಿಯಾ ಅಂದರೆ 6 ಮಂತ್ ಫ್ಲವರು. ಇವೆಲ್ಲ ಶೋ ಪ್ಲಾಂಟ್ಸು. ಇವೆಲ್ಲ ಎವರ್ಗ್ರೀನ್ ಪ್ಲಾಂಟ್ ಅಂದರೆ ಹೂ ಬಿಡಬೇಕು ಅಂತಲೇ ಇಲ್ಲ, ಗಿಡಗಳೇ ಅಷ್ಟು ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ನಮಗೆ ಕೆಲವೊಂದು ಹೂವಿನ ಗಿಡಕ್ಕಿಂತನೂ ಇಂಥ ಒಳ್ಳೊಳ್ಳೆ ಕಲರ್ಸ್ ಗಿಡಗಳೇ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಜಿರೇನಿಯಮ್ಮು. ಜಿರೇನಿಯಮ್ಮಲ್ಲಿ ಸುಮಾರು ಕಲರ್ ಇದೆ. ಇದು ಗೌರಿ ಗಿಡ ಅಂದರೆ ಬೀಜದಿಂದ ಆಗುವಂಥ ಪ್ಲಾಂಟ್. ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಕೋಟೆ ಹೂವು. ಇದು ಚೆಂಡು ಪುಷ್ಪ. ಇದು ಮುಸುಂಡ ಅಂತೀವಿ. ಇದರಲ್ಲಿ 3 ಕಲರ್ ಇದೆ. ಇದೆಲ್ಲ ಶೋ ಗಿಡಗಳು ಇವೆಲ್ಲ. ಇದು ಪೆಂಟಾಸು, ಹೈಬ್ರಿಡ್ ಪೆಂಟಾಸು. ಇದು ಇದೇ ರೀತಿ ತುಂಬ ಹೂ ಬಿಡುತ್ತೆ. ಇದು ಲೋಟಸಲ್ಲಿ ಎಷ್ಟೊಂದು ಮೊಗ್ಗು. ಇದು ತುಂಬ ಹೂ ಬಿಟ್ಟಿತ್ತು. ಎಲ್ಲ ಬೇರೆ ಬೇರೆ ಕಲರ್ ಇದೆ. ತುಂಬ ಚೆನ್ನಾಗಿ ಕಾಣುತ್ತೆ. ಲೋಟಸ್ ಟಬ್ಬಲ್ಲಿ ಸೊಳ್ಳೆ ಆಗತ್ತೆ ಅನ್ನೋರಿಗೆ ನಾನು ಈ ಮುಂದಿನ ವಿಡಿಯೋದಲ್ಲಿ ನಾನು ಒಂದು ಟಿಪ್ಸ್ ಹೇಳ್ತೀನಿ. ಒಂದು ಸೊಳ್ಳೆ ಆಗಲ್ಲ. ನಮ್ಮ ಮನೇಲಿ ಒಂದು ಸೊಳ್ಳೆ ಇಲ್ಲ. ಇದು ಜೇನು. ಈ ಲೋಟಸ್ ಬೆಳೆಯೋದು ಕಷ್ಟ ಅನ್ನೋರಿಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಅತಿ ಕಡಿಮೆ ವೆಚ್ಚದಲ್ಲಿ ಯಾವ ರೀತಿ ಆ ಗಿಡವನ್ನು ಬೆಳೆಸ್ಬೋದು ಅಂತಲೂ ನಾನು ತಿಳಿಸ್ತೀನಿ. ಇದು ಜರ್ಬರ. ಇದು ಸ್ಟಾರ್ ಫ್ಲವರು. ಇವೆಲ್ಲ ಲೋಟಸ್ಸು. ಇವೆಲ್ಲ ಶೋ ಪ್ಲಾಂಟ್ಸ್. ಎಷ್ಟೊಂದು ಚೆನ್ನಾಗಿರುತ್ತೆ. ಇದು ಹ್ಯಾಂಗಿಂಗ್ ಪ್ಲಾಂಟ್, ಆದರೆ ನಾನು ಇದನ್ನು ಪಾಟಲ್ಲಿ ಬೆಳೆಸಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಒಂದು ರೀತಿ ಶೋ ಪ್ಲಾಂಟು. ಇದನ್ನು ಈ ರೀತಿ ಇರೋದನ್ನು ನಾವು ಈ ಎಂಡಲ್ಲಿರುವಂಥ ಈ ರೀತಿ ಹೀಗೆ ತೆಗೆದು ಇದನ್ನ ಸಸಿ ಹಾಕಿದರೆ ಆಯಿತು. ಹಾಗೆ ಹಾಕಿದಾಗ ಮಣ್ಣಲ್ಲಿ ಈ ರೀತಿ ಸಸಿ ಆಗುತ್ತೆ. ಇದು ಹ್ಯಾಂಗಿಂಗ್ ಪ್ಲಾಂಟ್. ಇದನ್ನು ನಾನು ಪಾಟಲ್ಲೇ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ.
ಇದು ಹ್ಯಾಂಗಿಂಗ್ ಪ್ಲಾಂಟು, ಪಾಟಲ್ಲಿ ಹಾಕಿದ್ದೀನಿ. ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಹ್ಯಾಂಗಿಂಗ್ ಪ್ಲಾಂಟ್ ಬೆಳೆಸೋದು ಕಷ್ಟ ಅನ್ನೋರಿಗೆ ಈ ರೀತಿ ಬೆಳೆಸಿದ್ರೆ ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ. ಇದು ಒಂದು ರೀತಿ ಗಡ್ಡೆ ಇರುತ್ತೆ, ಪುಟ್ ಪುಟ್ ಗಡ್ಡೆ. ಒಂದು ಗಡ್ಡೆ ಹಾಕಿದ್ರು ಎಷ್ಟೊಂದು ಗಿಡ ಆಗುತ್ತೆ. ಇದು ಸ್ಟಾರ್ ಫ್ಲವರು, ಇದು ಒಂದು ರೀತಿ ಗಿಡ. ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಇದು ದೊಡ್ಡ ದೊಡ್ಡ ಗಿಡ ಆದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಫುಲ್ ಹೂ ಆಗುತ್ತೆ. ನರ್ಸರಿಯಿಂದ ತಂದಿರೋಂಥ ಗಿಡ ಇದು. ಈ ಗಿಡದಲ್ಲಿ ತುಂಬ ಹೂ ಬಿಟ್ಟಾಗ ಯಾವ ರೀತಿ ಕಾಣುತ್ತೆ ಅಂತ ಈ ವಿಡಿಯೋದ ಎಂಡಲ್ಲಿ ನಾನು ಹಾಕ್ತೀನಿ ಆ ಗಿಡನ. ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಮಲ್ಲಿಗೆ ಟೈಪಿಂದ ಇದು ಗಿಡ. ನಾನು ಜನವರಿ ಟೈಮಲ್ಲಿ ತಂದಾಗ ಆಗಲೂ ಹೂವಿತ್ತು, ಆದರೆ ನಮ್ಮನೇಲಿ ಹೂ ಆಗಿರಲಿಲ್ಲ. ಇದು ಬಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ, ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಇನ್ನಷ್ಟು ಇಂತಹ ವಿಡಿಯೋವನ್ನು ತರಲಿಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.